ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸ್ಲೈಸ್ ಅಪ್ಲಿಕೇಶನ್ನಲ್ಲಿ ನಿಮ್ಮ ಪರ್ಚೇಸ್ ಪವರ್ ಏನಾದರೂ ಝೀರೋ ಮಾಡಿದಾರಾ, ಅದನ್ನು ಯಾವ ಥರ ರಿಕವರಿ ಮಾಡ್ಕೋಬೇಕು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ನಿಮ್ಮ ಹತ್ರ ಇರೋ ಸ್ಲೈಸ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ, ಲಾಗಿನ್ ಅನ್ನೋದು ಇದ್ರೆ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಸ್ಲೈಸ್ ಅಪ್ಲಿಕೇಶನ್ ಇಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದಾದರೆ ಕೊಟ್ಟಿರ್ತೀನಿ. ಈಗ ಪರ್ಚೇಸ್ ಪವರ್ ಅನ್ನೋದಾದರೆ ನನಗೆ ಝೀರೋ ಅನ್ನೋದಾದ್ರೆ ಆಗಿಬಿಟ್ಟಿದೆ. ಯಾಕಂದರೆ ನಾನು ರೀಪೇಮೆಂಟ್ ಅನ್ನೋದು ಮಾಡಿಲ್ಲ. ನಾನು ಲೈವಾಗೆ ತಿಳಿಸ್ಕೊಟ್ಬಿಡ್ತೀನಿ ನಾನು ಎಷ್ಟೆಷ್ಟು ಈ ಅಪ್ಲಿಕೇಶನಲ್ಲಿ ರೀಪೇಮೆಂಟ್ಸ್ ಅನ್ನೋದು ಮಾಡಿದ್ದೀನಿ, ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೋಡ್ಕೋಬೋದು. ಸುಮಾರು ಲಕ್ಷಾನುಗಟ್ಟಲೆ ಈ ಅಪ್ಲಿಕೇಶನಲ್ಲಿ ನಾನು ಸಾಲ ಅನ್ನೋದಾದರೆ ಪಡ್ಕೊಂಡಿದ್ದೆ. ಈಗ ಲೇಟ್ ಟ್ರಾನ್ಸಾಕ್ಷನ್ಸ್ ಆಗಿರೋ ಕಾರಣಕ್ಕೆ ನನಗೆ ಝೀರೋ ಅನ್ನೋದಾದರೆ ಮಾಡಿಬಿಟ್ಟಿದ್ದಾರೆ. ಈಗ ನಾನು ಏನು ಮಾಡ್ಬೋದು ಅಂತಂದರೆ ವಿಡಿಯೋ KYC ಅನ್ನೋದಾದರೆ ಇನ್ನೊಂದು ಸಲ ಮಾಡಿದ್ದೀನಿ ಅನ್ನೋದಾದರೆ ನನಗೆ ಪರ್ಚೇಸ್ ಪವರು 60,000 ರೂಪಾಯಿವರೆಗೂ ಬರುತ್ತೆ. ಯಾವ ರೀತಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ, ನೋಡ್ಕೋಬೋದು. ವಿಡಿಯೋ KYC ಸ್ಕೆಡ್ಯೂಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಸ್ಟಾರ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಫೆಚಿಂಗ್ ಯುವರ್ KYC ಅಂತ ಹೇಳ್ಬಿಟ್ಟು ಬರ್ತಿದೆ. ಈಗಲೇ ನಾನು ಕಾಲ್ ಮಾಡ್ಬೋದು. ಈಗ ಟೈಮ್ ಬಂದುಬಿಟ್ಟು 9:35 ಆಗಿದೆ, ಅದಕ್ಕೆ ಬರೋದಿಲ್ಲ ಈ ಟೈಮಲ್ಲಿ. ಸೊ ಸ್ಕೆಡ್ಯೂಲ್ ಫಾರ್ ಲೇಟರ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಯಾವ ಟೈಮ್ಗೆ ಆಗುತ್ತೋ ಆ ಟೈಮ್ಗೆ ನೀವು ಇಲ್ಲಿ ಕೊಡಬೇಕಾಗತ್ತೆ. ಅಥವಾ ಟುಡೇ, ಟುಮಾರೋ, ವೆನ್ಸ್ಡೇ ಅಂತ ಹೇಳ್ಬಿಟ್ಟು ನಿಮಗೆ ಡೇಟ್ಸ್ ಅನ್ನೋದಾದರೆ ಬರ್ತಿರುತ್ತೆ, ನೋಡ್ಕೋಬೋದು. ಸೊ ಸ್ಕೆಡ್ಯೂಲ್ ಟುಡೇ ಅಂತ ಹೇಳ್ಬಿಟ್ಟು ಬರ್ತಿದೆ. ಅಥವಾ ಟುಮಾರೋ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು 8 ಗಂಟೆ 8:15 ಅಂತ ಹೇಳ್ಬಿಟ್ಟು ನೀವು ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ನಿಮಗೆ ಸ್ಕೆಡ್ಯೂಲ್ ಅನ್ನೋದಾದರೆ ಆಗುತ್ತೆ. ಇಲ್ಲಿ ನೋಡಿ ವ್ಯೂ ಮೋರ್ ಸ್ಲಾಟ್ಸ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ತುಂಬ ಅನ್ನೋದಾದರೆ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು 15 ನಿಮಿಷ ನೀವು ಫ್ರೀ ಆಗಿಬಿಟ್ಟು ಕಾಲ್ ಮಾಡಿದ್ದೀರಾ ಅನ್ನೋದಾದರೆ ನಿಮ್ಮ ಹತ್ರ ಒಂದು ಪಾನ್ ಕಾರ್ಡ್ ಇಟ್ಕೊಂಡಿರಬೇಕಾಗುತ್ತೆ. ವೆರಿಫಿಕೇಷನ್ ಅನ್ನೋದಕ್ಕೆ ಮಾಡ್ತಾರೆ, ಡಿಜಿಟಲ್ KYC ಅನ್ನೋದಾದರೆ ಮಾಡ್ತಾರೆ. ಅದನ್ನು ಮಾಡಿದ್ದಾರೆ, ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋದಾದರೆ ನಿಮಗೆ ಲಾಸ್ಟಲ್ಲಿ ಎಷ್ಟು ಕೊಡ್ತಿದ್ರು ಅಮೌಂಟು, ಲಿಮಿಟು ಎಷ್ಟು ಕೊಟ್ಟಿದ್ರು ಅಷ್ಟು ನಿಮಗೆ ಕೈಗೆ ಬಂದುಬಿಡುತ್ತೆ. ಅಂದರೆ ನಿಮ್ಮ ಮೊಬೈಲಲ್ಲಿ ಲಿಮಿಟ್ ಅನ್ನೋದಾದರೆ ತೋರಿಸುತ್ತೆ. ಸೊ ಇವಾಗ ನೀವು ಕಾಲ್ ಮಾಡಬೇಕು ಅಂತಂದರೆ ಬೀಯಿಂಗ್ ಕಾಲ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. 15 ನಿಮಿಷ ವೆಯ್ಟ್ ಅನ್ನೋದು ಮಾಡಬೇಕು ಅಂತ ಹೇಳಿದ್ದಾರೆ, ನೋಡ್ಕೋಬೋದು. ನಿಮಗೆ ಇವಾಗ 10:15ಕ್ಕೆ ನಾನು ಸ್ಕೆಡ್ಯೂಲ್ ಅನ್ನೋದಾದರೆ ಮಾಡಿಟ್ಟಿದ್ದೀನಿ. ಸೊ ಅವ್ರ ಕಡೆಯಿಂದ ನಿಮಗೆ ಒಂದು ನೋಟಿಫಿಕೇಶನ್ ಅನ್ನೋದಾದರೆ ಬರುತ್ತೆ, ಇಂಥ ಟೈಮಲ್ಲಿ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಫುಲ್ ಬ್ಯುಸಿ ಅನ್ನೋದಾದರೆ ಇರ್ತಾರೆ. ಸೊ ನೈಟ್ ಆಗಿರೋದ್ರಿಂದ ನನಗೆ ಆ ಥರ ಬರ್ತಿದೆ. ಸೊ ಈ ಥರ ನೀವೇನಾದರೂ ಮಾಡಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಪರ್ಚೇಸ್ ಪವರ್ ಅನ್ನೋದಾದರೆ ಕೊಡ್ತಾರೆ. ಅಕಸ್ಮಾತ್ ಯಾರಿಗೂ ನಿಮಗೆ ಸಾಲ ಕೊಡ್ತಿಲ್ಲ ಅನ್ನೋ ಟೈಮಲ್ಲಿ ಈ ಥರ ಒಂದು ನೀವು ಟ್ರೈ ಅನ್ನೋದು ಮಾಡ್ಕೋಬೋದು ಸ್ಲೈಸ್ ಅಪ್ಲಿಕೇಶನಲ್ಲಿ. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ನನಗಾಗಿರೋ ಥರ ನಿಮಗೂ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಅನ್ನೋದಾದರೆ ಕೊಟ್ಟಿರ್ತೀನಿ, ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ತುಂಬ ವಿಡಿಯೋಸಲ್ಲಿ ಈ ಅಪ್ಲಿಕೇಶನ್ ಬಗ್ಗೆ ಹೇಳಿದ್ದೀನಿ. ಈ ಅಪ್ಲಿಕೇಶನಲ್ಲಿ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. ಕೆಳಗಡೆ ಬ್ರಾಂಚ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನಲ್ಲೂ ಅಷ್ಟೇ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. ತುಂಬ ಜನಕ್ಕೆ 2 ಅಪ್ಲಿಕೇಶನಲ್ಲಿ ಸಾಲ ಅನ್ನೋದಾದರೆ ಕೊಡ್ತಿದ್ದಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದರೆ ಪರ್ಚೇಸ್ ಪವರ್ ಏನಾದರೂ ಜಾಸ್ತಿ ಕೊಟ್ಬಿಟ್ರು ಅನ್ನೋ ಟೈಮಲ್ಲಿ ನೀವು ಏನಕ್ಕಂದ್ರೆ ಅದಕ್ಕೆ ಯೂಸ್ ಮಾಡ್ಕೊಡೋಕೆ ಹೋಗಬೇಡಿ. ಅಂದರೆ ಒಂದು EMI ಏನಾದರೂ ಪೆಂಡಿಂಗ್ ಬಿತ್ತು ಅಂತಂದ್ರೂ ನಿಮ್ಮ ಪರ್ಚೇಸ್ ಪವರ್ ಅನ್ನೋದಾದರೆ ಡಿಕ್ರೀಸ್ ಅನ್ನೋದು ಮಾಡ್ತಾರೆ. EMI ಟೈಮ್ ಟು ಟೈಮ್ ಕಟ್ಕೊಂಡು ಹೋಗ್ಬಿಡಿ. ಯಾಕಂದರೆ ಅವರು ಕೊಡೋದೇ ನಮಗೆ ಹೆಚ್ಚಾಗಿರ್ತೈತೆ, ಎಮರ್ಜೆನ್ಸಿ ಟೈಮಲ್ಲಿ ಕೊಡ್ತಾರೆ. ಸೊ ಅದರಿಂದ ಪರ್ಚೇಸ್ ಪವರ್ ಏನಾದರೂ ಕಮ್ಮಿ ಇತ್ತು ಅನ್ನೋದಾದರೆ ನೀವು ವಿಡಿಯೋ ಸ್ಕೆಡ್ಯೂಲ್ ಅನ್ನೋದಾದರೆ ಮಾಡಿಕೊಂಡು ನೀವು ಪಾನ್ ಕಾರ್ಡು, ಆಧಾರ್ ಕಾರ್ಡು ಅಪ್ಲೋಡ್ ಮಾಡಿದ್ದೀರಾ ಅನ್ನೋದಾದರೆ ನೆಕ್ಸ್ಟು ನಿಮ್ಮ ಅಪ್ಲಿಕೇಶನ್ ಅನ್ನೋದಾದರೆ ಇನ್ನೊಂದು ಸಲ ಹೋಗುತ್ತೆ ಟೀಮ್ಗೆ. ಅದರಿಂದ ನಿಮಗೆ ಪರ್ಚೇಸ್ ಪವರ್ ಅನ್ನೋದಾದರೆ ಇನ್ಕ್ರೀಸ್ ಅನ್ನೋದು ಮಾಡ್ತಾರೆ. ನೋಡಿ, ನನಗೆ ಝೀರೋ ಅನ್ನೋದಾದರೆ ಕೊಟ್ಟಿದ್ದಾರೆ. ನನ್ನ ಪಾಸ್ಟ್ ರೀಪೇಮೆಂಟ್ಸ್ ಎಲ್ಲ ನೀವು ನೋಡೋದಾದರೆ ಲಕ್ಷಾನುಗಟ್ಟಲೆ ಪೇಮೆಂಟ್ಸ್ ಅನ್ನೋದಾದರೆ ಈ ಅಪ್ಲಿಕೇಶನ್ಗೆ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ನೋಡ್ಕೊಳ್ಳಿ 2,000 ರೂಪಾಯಿ ಮತ್ತು ಈ ಥರ ಎಲ್ಲ ಇದೆ. ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತಲೂ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಈ ಅಪ್ಲಿಕೇಶನಲ್ಲಿ ಅಮೌಂಟ್ 2,000 ರೂಪಾಯಿ ನೀವು ತೊಗೊತಾ ಇದ್ದೀರಾ ಅನ್ನೋದಾದರೆ ಇಂಟ್ರೆಸ್ಟ್ ರೇಟು 18% ಅನ್ನೋದಾದರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸು 60 ರೂಪಾಯಿ ಅನ್ನೋದಾದರೆ ಇರುತ್ತೆ. ಡಿಸ್ಬರ್ಸಲ್ ಆಗೋ ಅಮೌಂಟು ನಿಮಗೆ 2,000ಕ್ಕೆ 2,401 ರೂಪಾಯಿ ಅನ್ನೋದಾದರೆ ನೀವು ಕಟ್ಕೊಂಡು ಹೋಗಬೇಕಾಗುತ್ತೆ. 12 ತಿಂಗಳು ಕಟ್ತಿದ್ದೀರಾ ಅನ್ನೋದಾದರೆ ಇಲ್ಲಿ ನೋಡ್ಕೋಬೋದು 181 ರೂಪಾಯಿ ಅನ್ನೋದಾದರೆ ನೀವು ಕಟ್ಕೊಂಡು ಹೋಗಬೇಕಾಗುತ್ತೆ. ಡಿಸ್ಬರ್ಸಲ್ ನೋಡೋದಾದರೆ ಬೇರೆ ಅಪ್ಲಿಕೇಶನಲ್ಲಿ ಕಟ್ ಮಾಡ್ಕೊಂಡು ಕೊಡ್ತಾರೆ, ಇದರಲ್ಲಿ ಆ ಥರ ಅಲ್ಲ. ನಿಮಗೆ ಪ್ರೊಸೆಸಿಂಗ್ ಫೀಸ್ ಮಾತ್ರ ಚಾರ್ಜ್ ಅನ್ನೋದು ಮಾಡ್ತಾರೆ. ಇಲ್ಲಿ ನೋಡ್ಕೋಬೋದು, ನಿಮಗೆ ಕಾಣಿಸುತ್ತೆ ಎಲ್ಲ ಒಟ್ಟಿಗೆ ಒಂದೇದ್ರಲ್ಲೇ ಬಂದುಬಿಡುತ್ತೆ ನಿಮಗೆ. ಸೊ ಈ ಥರ ಇರುತ್ತೆ. ನಿಮಗೆ ಟೋಟಲ್ ಅಮೌಂಟ್ 2,000 ಅಂತಂದರೆ 2,000 ನಿಮ್ಮ ಕೈಗೆ ಬಂದುಬಿಡುತ್ತೆ. ಈ ಥರ ಇರುತ್ತೆ ಈ ಅಪ್ಲಿಕೇಶನು. RBI ಮತ್ತು NBFC ಅಪ್ರೂವ್ಡ್ ಇದೆ, ಯಾವುದೇ ಥರ ತೊಂದರೆ ಇರೋದಿಲ್ಲ. ಅಪ್ಲಿಕೇಶನಲ್ಲಿ ಸಾಲ ತೊಗೊತಿದ್ದೀರಾ ಅನ್ನೋದಾದರೆ 4.5 ರೇಟಿಂಗ್ಸ್ ಇದೆ, 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಸ್ಲೈಸ್ ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು,
ಇನ್ಸ್ಟೆಂಟಾಗಿ 5 ಲಕ್ಷ ರೂಪಾಯಿವರೆಗೂ ಕೊಡ್ತಾರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನನಗೆ ಈ ಅಪ್ಲಿಕೇಶನಲ್ಲಿ 60,000 ರೂಪಾಯಿವರೆಗೂ ಸಾಲ ಕೊಟ್ಟಿದ್ರು. ಈಗ ಝೀರೋ ಆಗಿರೋದಕ್ಕೆ ನಾನು ಈ ಅಪ್ಲಿಕೇಶನಲ್ಲಿ ಯಾವ ಥರ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಟ್ಟೆ. ಸೊ ಅಪ್ಲಿಕೇಶನ್ ನೇಮ್ ನೋಡ್ಕೊಳ್ಳಿ, ಸ್ಲೈಸ್ ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ 5 ಲ್ಯಾಕ್ವರೆಗೂ ನಿಮಗೆ ಲೋನ್ ಅನ್ನೋದಾದರೆ ಪ್ರೊವೈಡ್ ಮಾಡ್ತಾರೆ. ತುಂಬ ಒಳ್ಳೆ ಅಪ್ಲಿಕೇಶನು, ನಾನು ತುಂಬ ಯೂಸ್ ಅನ್ನೋದು ಮಾಡಿದ್ದೀನಿ ಈ ಅಪ್ಲಿಕೇಶನ್ನ. ಸೊ ಒಂದ್ಸಲ ಟ್ರೈ ಮಾಡಿ. ಅಕಸ್ಮಾತ್ ಇದರಲ್ಲಿ ಸಿಗಲಿಲ್ಲ ಅನ್ನೋದಾದರೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಪಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.